ನಮಸ್ಕಾರ ರೈತ ಬಂಧುಗಳೇ, ಇಂದು ನಮ್ಮ ಬಿಟೆಕ್ ಬಿರೇಶ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆಲ್ಲರಿಗೂ ಸಂತಸದ ಸುದ್ದಿಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಕೇಂದ್ರ ಸರ್ಕಾರದಿಂದ ಮತ್ತೊಂದು ಸಹಾಯಧನ ಇಂದು ಬಿಡುಗಡೆ ಆಗುತ್ತಿದ್ದು, ಹೌದು, ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 20ನೇ ಕಂತು ನಾಳೆ ಮಧ್ಯಾಹ್ನ 10:30ಕ್ಕೆ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರಿಂದ ಅಧಿಕೃತವಾಗಿ ಬಿಡುಗಡೆ ಆಗಲಿದೆ. ಈ ವಿಡಿಯೋದಲ್ಲಿ ನಾವು ನಿಮಗೆ 20ನೇ ಕಂತಿನ ಹಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡುತ್ತೇವೆ. ಯಾರು ಹಣ ಪಡೆಯಬಹುದು ಮತ್ತು ಹೇಗೆ ಪರಿಶೀಲಿಸಬೇಕು, ಈ KYC ಮಾಡಿಸಿಲ್ಲ ಅಂದ್ರೆ ಏನಾಗುತ್ತೆ, ಎಲ್ಲಾ ವಿವರವನ್ನ ತಿಳಿಸ್ತೇವೆ. ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಯಾರು ಕೊನೆವರೆಗೂ ಕೂಡ ನೋಡ್ತೀರಾ ಅವರು ಮಾತ್ರ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಯೋಜನೆ ಪಿಎಂ ಕಿಸಾನ್ ಯೋಜನೆಯ 20ನೇ ಕಂತಿನ ಹಣಕ್ಕೆ ಎಲ್ಲಾ ರೈತರು ಕೂಡ ಕಾಯ್ತಾ ಕುಳಿತಿದ್ರು. ಆದ್ರೆ ಕೊನೆಗೂ ಕೂಡ ಎಲ್ಲಾ ರೈತರಿಗೆ ಕೇಂದ್ರದಿಂದ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು, ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಎಂಬುದು ಭಾರತ ಸರ್ಕಾರದ ರೈತರಿಗೆ ನೀಡುತ್ತಿರುವಂತಹ ನಗದು ಸಹಾಯಧನ ಯೋಜನೆಯಾಗಿದ್ದು, ಪ್ರತಿ ವರ್ಷ 6,000 ರೂಪಾಯಿ ಹಣವನ್ನ 3 ಕಂತುಗಳಲ್ಲಿ ಇಲ್ಲಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ರೀತಿಯಾಗಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತಿತ್ತು. ಈ ಒಂದು ಯೋಜನೆ 2019ರಿಂದ ಪ್ರಾರಂಭವಾಗಿದ್ದು, ಈವರೆಗೆ 19 ಕಂತುಗಳು ಯಶಸ್ವಿಯಾಗಿ ರೈತರ ಖಾತೆಗಳಿಗೆ ವರ್ಗಾಯಿಸಲಾಗಿದೆ. ಹಾಗಾದ್ರೆ ಬನ್ನಿ, ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಭರ್ಜರಿ ಗುಡ್ ನ್ಯೂಸ್ ಹೇಳ್ತವೆ, ಅದು 20ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ. ನೋಡಿ ವೀಕ್ಷಕರೇ, ನಾವು ನಿಮ್ಗೆ ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಕೂಡ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ರೈತರು ಕೂಡ ಸಬ್ಸ್ಕ್ರೈಬ್ ಆಗಿ. ನಾವು ಯಾವತ್ತೂ ನಿಮಗೆ ಬೇಡದೇ ಇರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ಇದು ಕರ್ನಾಟಕದಲ್ಲಿ ಮೊದಲನೆಯ ಆದ್ಯತೆಯನ್ನು ಕೊಡುವಂತಹ ಯೂಟ್ಯೂಬ್ ಚಾನಲ್ ಆಗಿದೆ. ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವೇನಾದರೂ ರೈತರಾಗಿದ್ರೆ ತಪ್ಪದೇ ಈ ಒಂದು ವಿಡಿಯೋಕ್ಕೆ ಲೈಕ್ ಅನ್ನು ಮಾಡಿ. ನೋಡಿ, ಇದು 2.60 ಅಂತಂದ್ರೆ 2.60 ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚು ಹಣವನ್ನ 11 ಕೋಟಿ ರೈತರಿಗೆ ಇಲ್ಲಿ ತಲುಪಿಸಲಾಗಿದೆ ಆಲ್ರೆಡಿ. ಹೌದು ವೀಕ್ಷಕರ, ಈಗ ವರ್ತಮಾನದಲ್ಲಿರುವ ದೊಡ್ಡ ಸುದ್ದಿ ಏನಂತಂದ್ರೆ, ಪಿಎಂ ಕಿಸಾನ್ 20ನೇ ಕಂತು ನಾಳೆ ಸುಮಾರು ಮಧ್ಯಾಹ್ನ 1:30ಕ್ಕೆ ಬಿಡುಗಡೆ ಆಗುವಂತಹ ಸಾಧ್ಯತೆ ಹೆಚ್ಚಿದೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಸ್ವತಃ ಈ ಒಂದು ಹಣ ಬಿಡುಗಡೆ ಮಾಡಲಿದ್ದಾರೆ. ಈ ಬಾರಿ ಸುಮಾರು 2,000 ರೂಪಾಯಿ ಹಣ ಸುಮಾರು 9.3 ಕೋಟಿ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ವರ್ಗಾಯಿಸಲಾಗುವುದು. ಹಾಗೂ ಕೆಲವೊಂದಿಷ್ಟು ರೈತರಿಗೆ 4,000 ರೂಪಾಯಿ ಹಣ ಬರುವುದಿದೆ. ಅದರ ಬಗ್ಗೆನೂ ಕೂಡ ಹೇಳ್ತವೆ. ಈ ಮಾಹಿತಿಯನ್ನ ಕೃಷಿ ಇಲಾಖೆ ಮತ್ತು ಪ್ರಧಾನಿ ಕಾರ್ಯಾಲಯದ ಮೂಲಕ ದೃಢಪಡಿಸಲಾಗಿಲ್ಲ. ಆದರೆ ಮಾಧ್ಯಮದ ವರದಿ ಪ್ರಕಾರ ಈ ಒಂದು ಮಾಹಿತಿಯನ್ನ ಕಲೆಕ್ಟ್ ಮಾಡಲಾಗಿದೆ. ಈ ಮೂಲಕ ಸರ್ಕಾರದ ಧನ ಸಹಾಯ ಮತ್ತು ಯೋಜನೆಯ ಮುಂದುವರಿಯುತ್ತಿರುವುದರಿಂದ ಇಲ್ಲಿ ನಿದರ್ಶನವಾಗುತ್ತಿದೆ. ಆದ್ರೆ ನಿಮಗೆ ಸರ್ಕಾರ ಈ 4 ಮಾಹಿತಿಯನ್ನ ತಿಳಿಸಿದೆ. ಎಲ್ಲಾ ರೈತರಿಗೂ ಕೂಡ ನೀವೇನಾದ್ರೂ ಈ ಹಣವನ್ನ ನಿಮ್ಮ ಖಾತೆಗೆ ತಲುಪಿಸಲು ನೀವು ಈ 4 ಮುಖ್ಯ ಕೆಲಸಗಳನ್ನ ಮಾಡಬೇಕು ಅಂತ ಸರ್ಕಾರ ಇವಾಗಲೇ ನಿಮಗೆ ಹೇಳಿದೆ. ಹೌದು, ಪಿಎಂ ಕಿಸಾನ್ ಯೋಜನೆಗಾಗಿ ಈ KYC ಕಡ್ಡಾಯವಾಗಿರುತ್ತೆ. ನೀವು OTP ಮೂಲಕ ಅಥವಾ ನಿಮ್ಮ ಹತ್ತಿರದ CSC ಕೇಂದ್ರಗಳಲ್ಲಿ ಈ KYC ಮಾಡಿಸಬೇಕು. ಹಾಗೂ ಆಧಾರ್ ಬ್ಯಾಂಕ್ ಲಿಂಕ್, ಇದು 2ನೇ ಮಾಹಿತಿಯಾಗಿದೆ. ನಿಮ್ಮ ಒಂದು ಆಧಾರ್ ಸಂಖ್ಯೆಯು ನಿಮ್ಮ ಬ್ಯಾಂಕ್ ಖಾತೆಗೆ ಮೂಲಕ ಲಿಂಕ್ ಆಗಿರಬೇಕು ಅಂತ ಹೇಳಿದ್ದಾರೆ. ಇದಲ್ಲದೆ ಹಣ ಜಮೆ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ಮತ್ತು 3ನೇದಾಗಿ ಸರಿಯಾದ ಬ್ಯಾಂಕ್ ವಿವರಗಳು ಅಂತ ತಿಳಿಸಿದ್ದಾರೆ. ಅದು IFSC ಕೋಡ್, ಖಾತೆ ಸಂಖ್ಯೆ, ಹೆಸರು ಎಲ್ಲವೂ ಕೂಡ ಸರಿಯಾಗಿರಬೇಕು. ಯಾವುದೇ ತೊಂದರೆ ಇದ್ದಲ್ಲಿ ಹಣ ಹಿಂದಿರುಗುವುದು ಸರ್ಕಾರದಿಂದ. ಮೊಬೈಲ್ ನಂಬರ್ ಅಪ್ಡೇಟ್, ಹೌದು, ಹಣ ಜಮೆ ಆದರೆ SMS ಅಲರ್ಟ್ ಬರುವುದು ಇದು ಬೇಕು ಅಂತಾನೆ ಹೇಳಲಾಗಿದೆ. ಇದರಿಂದ ನೀವು ತಕ್ಷಣ ಅಯ್ಯಬೇಕು ನಿಮಗೆ ಹಣ ಬಂದಿದೆ ಅಂತ. ನೋಡಿ ವೀಕ್ಷಕರೇ, ಇಲ್ಲಿ ಹಳೆಯ ಕಂತು ಮತ್ತು ಯೋಜನೆಯ ಲಾಭವನ್ನು ನೋಡೋದಾದ್ರೆ, ಇಲ್ಲಿ ಹಿಂದಿನ 19ನೇ ಕಂತು 2025ರ ಫೆಬ್ರವರಿ 24ರಂದು ಬಿಡುಗಡೆಯಾಗಿತ್ತು. ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಹಾಗೂ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ಮತ್ತು ಆ ಕಂತಿನ 22,700 ಕೋಟಿ ಅಂತಂದ್ರೆ 22,700 ಕೋಟಿ ರೂಪಾಯಿಯನ್ನ 9.8 ಕೋಟಿ ರೈತರ ಖಾತೆಗಳಿಗೆ ವರ್ಗಾಯಿಸಲಾಗಿತ್ತು. ಈ ಒಂದು ಯೋಜನೆಯಿಂದ ಸಾಕಷ್ಟು ರೈತರು ಇಲ್ಲಿ ಮಿತವಾದ ಮಟ್ಟದಲ್ಲಿ ಸಹಾಯವನ್ನ ಪಡೆಯುತ್ತಿದ್ದಾರೆ. ಕಬ್ಬು, ಧಾನ್ಯ, ಎಣ್ಣೆ, ಬೀಜ, ತರಕಾರಿ ಬೆಳೆಯುವ ರೈತರಿಗೆ ಈ ಹಣ ಒಂದು ಡೀಸೆಲ್, ರಸಗೊಬ್ಬರ, ಬೀಜಗಳ ಖರೀದಿಗೆ ಸಹಾಯವಾಗುತ್ತೆ ಅಂತ ಇಲ್ಲಿ ಹೇಳಿಕೆಯನ್ನ ಸರ್ಕಾರನೇ ವ್ಯಕ್ತಪಡಿಸಿದೆ. ಮತ್ತು ಈ ಹಣ ನಿಮಗೆ ಬಂತಾ ಇಲ್ವಾ ಅಂತ ನೀವು ತಿಳಿದುಕೊಳ್ಬೇಕು ಅಂತಂದ್ರೆ ತುಂಬಾ ಸಿಂಪಲ್ ಆಗಿರುತ್ತೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೇನೆ. ಅದರ ಮೇಲೆ ಕ್ಲಿಕ್ ಮಾಡಿ ಚೆಕ್ ಮಾಡ್ಕೊಳ್ಬಹುದು. ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಒಂದು ವೆಬ್ಸೈಟ್ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಬೆನಿಫಿಷಿಯರಿ ಸ್ಟೇಟಸ್ ಅಂತ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ಆಧಾರ್ ನಂಬರ್ ಅಥವಾ ಬ್ಯಾಂಕ್ ಖಾತೆಯ ಒಂದು ನಂಬರ್ ಅನ್ನ ನೀಡಿ ಮತ್ತು ಅಲ್ಲಿ ಗೆಟ್ ಡೇಟಾ ಅಂತ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮಗೆ ಯಾವ ಕಂತು ಬಂದಿದೆ, ಯಾವ ದಿನಾಂಕಕ್ಕೆ ಬಂದಿದೆ ಎನ್ನುವುದು ಲಿಸ್ಟ್ ಅಲ್ಲಿ ಬರಲಿದೆ, ನೀವು ಚೆಕ್ ಮಾಡ್ಕೊಳ್ಳಿ. ಹಾಗೆ FTO ಈಸ್ ಜನರೇಟೆಡ್ ಅಥವಾ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದಿದ್ರೆ ಹಣ ಖಾತೆಗೆ ಬಂದಿರುತ್ತೆ. ಇಲ್ಲ ಅಂತಂದ್ರೆ ಇನ್ನೂ ಕೂಡ ಪೆಂಡಿಂಗ್ ಇರುತ್ತೆ, ಬಂದಿರೋದಿಲ್ಲ. ಹಾಗೂ ನಿಮಗೆ ಸರ್ಕಾರದಿಂದ 4 ಪ್ರಮುಖವಾದಂತಹ ಮಾಹಿತಿ ಬಂದಿದೆ, ಇದನ್ನ ಮಾಡಬೇಡಿ ಅಂತ.
ಯಾಕೆ ಇದನ್ನು ನೀವು ಮಾಡಬೇಡಿ ಅಂತ ಹೇಳ್ತಾ ಇದೆ ಅಂತಂದರೆ, ಮೊದಲನೆಯ ಮಾಹಿತಿ ಏನಂತಂದರೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ಇರುತ್ತಲ್ಲ, ಆ ಆಧಾರ್ ಕಾರ್ಡಿಂದ ಬೇರೆ ಒಂದು ಹೊಸ ಬ್ಯಾಂಕ್ ಅಕೌಂಟ್ನ ಕ್ರಿಯೇಟ್ ಮಾಡಿ ನಿಮ್ಮ ಆಧಾರ್ ಕಾರ್ಡನ್ನು ಆ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡೋದ್ರಿಂದ ನಿಮಗೆ ಹಣ ಬರೋದಿಲ್ಲ. ಹಾಗೆ ನೀವೇನಾದರೂ KYC ಮಾಡಿಸೋದು ಅಂದರೆ ಹಣ ಬಿಡುಗಡೆ ನಾಳೆ ಆಗೋದಿರುತ್ತೆ, ಅವತ್ತಿನ ದಿನನೇ ನೀವು KYC ಮಾಡಿಸೋದ್ರಿಂದ ನಿಮಗೆ ಹಣ ಬರೋದಿಲ್ಲ. ಇದನ್ನು ಮಾಡಬೇಡಿ. ಹಾಗೂ ಮೂರನೆಯದಾಗಿ ಏನು ಮಾಡಬೇಡಿ ಅಂತಂದರೆ, ಇವಾಗ PM ಕಿಸಾನ್ ಯೋಜನೆಯ ಅಂದರೆ ಜಮೀನು ಯಾರ ನೇಮ್ನಲ್ಲಿರುತ್ತೆ, ಯಾರ ಒಂದು ಹೆಸರಿನಲ್ಲಿರುತ್ತೆ, ಅವರು ಮಾತ್ರ ಈ ಒಂದು ಯೋಜನೆಯ ಲಾಭವನ್ನು ಪಡಿತಾರೆ. ಬೇರೆಯವರು ಅವರ ಒಂದು ಜಮೀನಲ್ಲಿ ಅವರ ಹೆಸರು ಇಲ್ಲದಿದ್ರೂ ಕೂಡ ಅವರು ನೋಂದಣಿ ಮಾಡಲು ಮುಂದಾಗ್ತಾರೆ. ಇದರಿಂದ ಅವರಿಗೆ ಹಣ ಬರೋದಿಲ್ಲ ಸ್ನೇಹಿತರೆ. ಇದನ್ನು ಮಾಡಬೇಡಿ ಅಂತ ಮೂರನೆಯದಾಗಿ ಹೇಳಿದೆ. ಮತ್ತು ಕೊನೆಯದಾಗಿ ನಾಲ್ಕನೇದಾಗಿ ಏನು ಹೇಳಿದೆ ಸರ್ಕಾರ ಅಂತಂದರೆ, ನೋಡಿ PM ಕಿಸಾನ್ ಯೋಜನೆಯ ಏನು ಪ್ರತಿ ಕಂತು ನಾವು ಹಾಕ್ತೇವೆ ಅದು 4 ತಿಂಗಳಿಗೊಮ್ಮೆ ಹಾಕ್ತೇವೆ. ಹಾಗಾಗಿ ಪ್ರತಿ 4 ತಿಂಗಳಿಗೊಮ್ಮೆ ನಿಮಗೆ ಹಣ ಬಂದೇ ಬರುತ್ತೆ. ಹಾಗಾಗಿ ನಮ್ಮ ಎಲ್ಲ ಒಂದು ಗೈಡ್ಲೈನ್ಸನ್ನು ಪಾಲಿಸಿ ಅಂತ ಹೇಳ್ತಾ ಇದೆ. ಮತ್ತು ನಿಮ್ಮ ಹತ್ತಿರದ CSC ಕೇಂದ್ರಕ್ಕೆ ಹೋಗಿ ನೀವು KYC ಮಾಡಿಸಿಲ್ಲ ಅಂದರೆ ಮಾಡಿಸಿ, ಅಥವಾ ನೀವು ಆಯಾ ಬ್ಯಾಂಕ್ ಶಾಖೆಗೆ ಹೋಗಿ ಸರಿಪಡಿಸ್ಕೊಳ್ಬಹುದು. ಮತ್ತು PM ಕಿಸಾನ್ ಹೆಲ್ಪ್ಲೈನ್ ನಂಬರ್ ನಾನು ನಿಮಗೆ ಹೇಳ್ತೇನೆ, 155261 ಅಥವಾ 011243000606 ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ. ನೋಡಿ, ಇಲ್ಲಿ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ನಾಳೆ ಮಧ್ಯಾಹ್ನ 1:30ಕ್ಕೆ 2,000 ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರಲಿದೆ. ಈಗಲೇ ನಿಮ್ಮ ಎಲ್ಲ ವಿವರವನ್ನು ಚೆಕ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಹೆಸರು ಲಿಸ್ಟ್ನಲ್ಲಿ ಇದೆಯಾ ನೋಡ್ಕೊಳ್ಳಿ. ಈ ಮಾಹಿತಿನ ನಿಮ್ಮ ಎಲ್ಲ ರೈತ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮ್ಮ ಯೂಟ್ಯೂಬ್ ಚಾನಲ್, ಹೌದು ಇದು ನಿಮ್ಮದೇ ಯೂಟ್ಯೂಬ್ ಚಾನಲ್ ಆಗಿರುತ್ತೆ, ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇಂತಹ ಉಪಯುಕ್ತ ಮಾಹಿತಿಗಾಗಿ, ರೈತ ಉಪಯೋಗ ಮಾಹಿತಿಗಾಗಿ ನಮ್ಮೊಂದಿಗೆ ಇರಿ ಅಂತ ಹೇಳ್ತಾ, ಜೈ ಜವಾನ್ ಜೈ ಕಿಸಾನ್. ಇಲ್ಲಿ ಕೃಷಿ ಬೆಳೆ ರೈತನ ಬೆಳಕು ಅಂತ ಹೇಳ್ತಾನೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.